ಜಗತ್ತಿನ ಯಾವ ಮೂಲೆಗೆ ಬೇಕಾದರೂ. ಅವರವರು ಯಾವುದನ್ನು ಧರ್ಮ ಅಂತ ನಂಬಿದ್ದಾರೋ ಅದರಲ್ಲಿ ಪ್ರಾಮಾಣಿಕವಾಗಿದ್ದರೆ ಇನ್ನೊಂದು ಧರ್ಮದ ಬಗ್ಗೆ ತಾತ್ಸಾರ ಬರದೇ ಇದ್ದರೆ ಅವರನ್ನು ವಿರೋಧಿಸಬೇಕು ಅಥವಾ ನಮ್ಮನ್ನು ನಂಬದವರನ್ನು ಕೊಲ್ಲಬೇಕು ಅನ್ನೋ ಭಾವ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮಾಡುವ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿದರೆ ಇನ್ನೊಬ್ಬನ ಬಗ್ಗೆ ನಮಗೆ ತಾತ್ಸಾರ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನವನ ಕೆಲಸ ಮಾಡ್ತಾನೆ, ನಾವು ನಮ್ಮ ಕೆಲಸ ಮಾಡ್ತೇವೆ. ನನಗೆ ಸಾರು ಇಷ್ಟ, ಅವನಿಗೆ ಹುಳಿ ಇಷ್ಟ, ಮುಗಿದೋಯ್ತು, ಗಲಾಟೆ ಇದೆಯಾ? ನನಗೆ ಈ ಚಾನೆಲ್ ಇಷ್ಟ, ಅವನಿಗೆ ಆ ಚಾನೆಲ್ ಇಷ್ಟ. ಮನೆಯಲ್ಲಿ ಒಂದೇ ಮನೆಯಲ್ಲಿ 10 ಮಂದಿ ಇದ್ದಾಗ 3-4 ಥರದ ಆಲೋಚನೆಗಳಿಂದ ಬದುಕ್ತೇವೆ ಇಲ್ವೋ? ಮಕ್ಕಳಿಗೆ ಯಾವುದೋ ಕಾರ್ಟೂನ್ ಇಷ್ಟ, ಮನೆ ಹೆಣ್ಮಕ್ಳಿಗೆ ಯಾವುದೋ ಧಾರಾವಾಹಿ ಇಷ್ಟ, ಯಜಮಾನರಿಗೆ ನ್ಯೂಸ್ ಇಷ್ಟ, ಒಂದೇ ಟಿ ವಿ ಇರುತ್ತೆ. ಅಡ್ಜಸ್ಟ್ಮೆಂಟ್ ಆಗಲ್ವಾ? ಇಷ್ಟೊತ್ತಿಂದ ಇಷ್ಟೊತ್ತು ನೀವು, ಇಷ್ಟೊತ್ತಿಂದ ಇಷ್ಟೊತ್ತು ನೀವು, ಇಷ್ಟೊತ್ತಿಂದ ಇಷ್ಟು, ಈಗ ನೀವು ಬರಲಿಕ್ಕಿಲ್ಲ. ಒಂದು ಸಹೃದಯತೆ ಇದ್ದರೆ ಯಾವ ಗಲಾಟೆ ಇಲ್ಲದೂ ನಡೆಯುತ್ತೆ. ಇವತ್ತು ಆ ತಾಳ್ಮೆ ಕಳೆದು ಹೋಗಿದ್ರಿಂದ ಮನೆಯಲ್ಲಿ ನನಗೆ ನೋಡಲಿಕ್ಕೆ ಒಂದು ಸಮಯ ಕೊಡಲಿಲ್ಲ ಅಥವಾ ರಿಮೋಟ್ ಕೊಡಲಿಲ್ಲ ಅಂತ ಸಣ್ಣ ಮಗು ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ ಅಂದರೆ ನಾವು ಎಂಥ ಮಟ್ಟಕ್ಕೆ ಸಮಾಜವನ್ನು ನಿಲ್ಲಿಸಿದ್ದೇವೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಆ ದುಸ್ಥಿತಿಗೆ ಹೋಗದ ಹಾಗೆ ನಾವು ದೊಡ್ಡವರು ಅಂತ ಮನೆಯಲ್ಲಿ ಇದ್ದಾಗ ಮಾತ್ರ ತಡೆಯುವುದು ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಅವರು ಹೇಳಿದರು, ಸ್ವವಿಹಿತ ವೃತ್ತಿಯ ಭಕ್ತಿಯ ಅದು ಹೇಗಿರಬೇಕು? ಭಗವದಾರಾಧನಂ. ಇನ್ನೊಬ್ಬನನ್ನು ಕೊಂದು ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವ ಧರ್ಮವೂ ಹಾಗೆ ಹೇಳುವುದಿಲ್ಲ. ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ಯಾವುದೇ ಧರ್ಮ ತಗೊಳ್ಳಿ, ಅದು ಇದು ಅಂತ ನೀವು ಲೆಕ್ಕ ಹಾಕೋದು ಬೇಡ. ಎಲ್ಲೂ ಕೂಡ ದಯೆಯೇ ಧರ್ಮದ ಮೂಲವಯ್ಯ. ಅದು ಶೈವ ಧರ್ಮ ಇರ್ಬೋದು, ವೈಷ್ಣವ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರಬಹುದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಎಲ್ಲೂ ಕೂಡ ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ನಾನು ಅದನ್ನು ಇಲ್ಲ ಅಂತ ಹೇಳೋದು. ಹಾಗಾದರೆ ಜಿಹಾದಿ ಇದೆ, ಅಲ್ಲೂ ಇದೆ. ಆದರೆ ಅದನ್ನು ಅವ್ರು ಹೇಳ್ತಾ ಇರೋದು, ನಿನ್ನ ಒಳಗೆ ಯಾರು ಶತ್ರು ಇದ್ದಾನೋ ಅವನನ್ನು ಹೊರಗೆ ಹಾಕು ಅಂತ. ಅದನ್ನು ನಮ್ಮ ಸೂಕ್ತವೂ ಹೇಳುತ್ತೆ. ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು ಭಿಯಂ ದಧಾನ ಹೃದಯೇಶು ಶತ್ರವಃ. ನಿನ್ನ ಹೃದಯದೊಳಗೆ ಸೇರಿದಂತಹ ಶತ್ರುಗಳನ್ನು, ಕೋಪ ಅನ್ನುವಂತಹ, ತಾಪ ಅನ್ನುವಂತಹ, ಆಸೆ ಅನ್ನುವಂತಹ ಶತ್ರುಗಳು ಯಾರು ಸೇರಿಕೊಂಡಿದ್ದಾರೋ ಅವರನ್ನು ಅಪನಿಲಯಂತ, ಅವರಿಗೆ ನಿಲಯ ಇಲ್ಲದೆ ಹಾಗೆ ಮಾಡು. ನಿನ್ನ ಹೃದಯವನ್ನು ಅವರಿಗೆ ಮನೆ ಅಂತ ಮಾಡಿಕೊಡ್ಬೇಡ, ಹೊರಗೆ ಕಳಿಸು ಅಂತ. ಅವರದನ್ನೇನು ಮಾಡಿದರು? ಭಾರತ ಅನ್ನೋದು ಮೊಘಲರೆಲ್ಲ ಆಳಿ ಈ ದೇಶದ ಹದ್ದು ಬಸ್ತು ನಮ್ಮ ಕೈಯಲ್ಲಿತ್ತು. ನಾವು ಈ ದೇಶದಿಂದ ಹೊರಗೆ ದಬ್ಬಲ್ಪಟ್ಟೆವು. ಹಾಗಾಗಿ ನಾವು ಎಲ್ಲಿ ಮೊದಲಿದ್ದೆವೋ ಆ ಜಾಗ ನಮ್ಮದೇ ಆಗಬೇಕಾಗಿದೆ. ಅದಕ್ಕೋಸ್ಕರ ಮತ್ತೆ ನಮ್ಮವರನ್ನು ಅಲ್ಲದವರನ್ನು ದೂರ ಮಾಡಿ ಆ ಜಾಗವನ್ನು ನಮ್ಮದನ್ನಾಗಿ ಮಾಡಿಕೊಳ್ಬೇಕು ಅಂತ ಹೀಗರ್ಥ ಹೇಳುತ್ತಾರೆ. ಬುದ್ಧಿವಂತಿಕೆ ಯಾವ ಅರ್ಥವನ್ನು ಬೇಕಾದರೂ ಹೇಳುತ್ತೆ. ಆದರೆ ಹೃದಯವಂತಿಕೆ ಇದ್ದು ಸತ್ಯದ ಬಗ್ಗೆ ಕಾಳಜಿ ಇದ್ದಾಗ ಸತ್ಯ ಮಾತ್ರ ಹೊರಗೆ ಬರುತ್ತೆ. ಅದಕ್ಕೆ ಭಗವದ್ ಆರಾಧನಂ ಹೇಳಿದರು. ದೇವರನ್ನು ಆರಾಧನೆ ಮಾಡುವುದು ಯಾವಾಗಲೂ ಕೂಡ ಹಿಂಸೆಯಿಂದ ಅಲ್ಲ. ಭಗವತ್ ಆರಾಧನ ಅಂದರೆ ನೀವು ಯಾರನ್ನು ಭಗವಂತ ಅಂತ ತಿಳ್ಕೊಂಡಿದ್ದೀರೋ ಅವರಿಗೂ. ನಾನು ವಿಶ್ವಧರ್ಮ ಅಂತ ಹೇಳಿದಾಗ ನಮಗಾಗುವಾಗ ನಮ್ಮದೇ ಅರ್ಥ ಇದೆ. ಪರಮಾತ್ಮ ಅಂತ ನಾವು ಯಾರನ್ನು ವೇದದಲ್ಲಿ ಪ್ರತಿಪಾದನೆ ಮಾಡಿದ್ದೀವೋ ಅವನ ಆರಾಧನೆ ಅಂತ ನಾವು ಮಾಡುವ ಕರ್ಮವನ್ನು ಇಡೀ ಜಗತ್ತಿಗೆ ಅಪ್ಲೈ ಮಾಡುವಾಗ ಅವರವರು ಯಾವ ಧರ್ಮವನ್ನು ಆಚರಿಸ್ತಾ ಇದ್ದಾರೋ ಅವರಿಗೆ ಯಾರು ದೇವರು, ಅವರ ಆರಾಧನೆ ಅಂತ ಮಾಡಿದರೆ ಇನ್ನೊಂದು ಧರ್ಮದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇಲ್ಲ, ದುಸ್ಥಿತಿ ಒದಗಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಎಲ್ಲ ಕಡೆಯೂ ಏಳಿಗೆ ಆಗಲಿಕ್ಕೆ ಸಾಧ್ಯ ಇದೆ. ಅದರಿಂದಾಗಿ ಇಡೀ ಮಾನವತಾ ಧರ್ಮ ಅಂದರೆ ಇದು. ನಾವು ಯಾವುದ್ಯಾವುದನ್ನು ಮಾನವತಾ ಧರ್ಮ ಅಂತ ಇವತ್ತು ಬೋಧಿಸ್ತಾ ಇದ್ದೀವಿ. ಆದರೆ ಸರಿಯಾಗಿ ಯೋಚನೆ ಮಾಡಿದರೆ ಇದರಷ್ಟು ದೊಡ್ಡ ಮಾನವ ಧರ್ಮ ಇದೆಯಾ? ಆಚಾರ್ಯರು ಅದನ್ನೇ ಹೇಳಿದ್ದಲ್ವಾ, ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೇಹೇ. ಇದು ಇವತ್ತಿನ ಮಾತಿಗೆ 10 ಸರ್ತಿ ಯೋಚಿಸಿದರೂ ಹೌದು, ಖಂಡಿತ ಅಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕೆ? ಆಚಾರ್ಯರು ನಾನಾ ಜನ ಅಂತ ಹೇಳುವಾಗ ಇದರಲ್ಲಿ ವರ್ಗದಲ್ಲಿ ವಿಭಾಗ ಮಾಡಿ ಇವರು ಬೇಡ ಇವರು ಬೇಕು ಅಂತ ಹೇಳಿಲ್ಲ. ಜನ ಅಂದರೆ ಜಗತ್ತಿನಲ್ಲಿ ಯಾರ್ಯಾರು ಜನ್ಯತೆ ತೇ ಸರ್ವೇ ಜನ, ಯಾರ್ಯಾರು ಹುಟ್ಟಿದ್ದಾರೋ ಅವರೆಲ್ಲರೂ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಒಬ್ಬ ಕಷ್ಟದಲ್ಲಿದ್ದಾನೆ ಅಂದರೆ ಅವನಿಗೆ ಸಹಾಯ ಮಾಡುವುದು ಅಂದರೆ ಅದು ನಾವು ದೇವರಿಗೆ ಕೊಡುವಂತಹ ಟ್ಯಾಕ್ಸ್. ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತೇವಲ್ವಾ? ಜನಪ್ರತಿನಿಧಿಗಳಾಗಿ ಬಂದವರಿಗೆ ನಾವು ಇವತ್ತು ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ, ರಸ್ತೆಗೋಸ್ಕರ ಅಂತೋ, ಬೀದಿ ದೀಪಕ್ಕೋಸ್ಕರ ಅಂತೋ ಪದಾರ್ಥಗಳನ್ನು ನಮ್ಮ ತನಕ ಸರಬರಾಜು ಮಾಡ್ತಾರೆ ಅಂತನೋ ಏನೇನೋ ಕಾರಣಕ್ಕೆ ಟ್ಯಾಕ್ಸ್ಗಳನ್ನು ಕಟ್ತೇವೆ ನಾವು. ದೇವರಿಗೂ ನಾವು ಟ್ಯಾಕ್ಸ್ ಕಟ್ಟಬೇಕು. ಯಾಕೆ ಕಟ್ಟಬೇಕು? ದೇವರು ನಮಗೇನು ಮಾಡಿದ್ದಾನೆ? ಈ ಪ್ರಶ್ನೆ ಕೇಳುವ ಮುಂಚೆ ಅಲ್ಲ, ಈ ಪ್ರಶ್ನೆ ಕೇಳಲಿಕ್ಕಾದರೂ ಹೇಗೆ ಸಾಧ್ಯ ಆಯಿತು? ನಾಲಿಗೆ ಕೊಟ್ಟದ್ದು ಯಾರು? ನೀವು ಎಲ್ಲಿಂದನೋ ತಂದು ಆಪರೇಷನ್ ಮಾಡಿ ಇಟ್ಕೊಂಡದ್ದ? ಎಲ್ಲಿಂದ ಬಂತು ಈ ನಾಲಿಗೆ? ದೇವರು ನಮಗೆ ಏನು ಮಾಡಿದ ಅಂತ ಕೈಯನ್ನು ಜೋರಾಗಿ ಎತ್ತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತೋಳಿ. ಈ ಕೈ ಎಲ್ಲಿಂದ ಬಂತು? ಈ ನಾಲಿಗೆ ಎಲ್ಲಿಂದ ಬಂತು? ನೀವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಮಾತಿನ ತನಕ ತರುವಂತಹ ಒಳಗಿನ ವ್ಯವಸ್ಥೆಯನ್ನು ಆಲೋಚನೆ ಮಾಡಿ ಒಮ್ಮೆ ಭಯ ಆಗಿಬಿಡುತ್ತೆ. ಒಂದು ಮಾತಾಡುವ ಮುಂಚೆ ಏನೇನು ಕೆಲಸ ಆಗುತ್ತೆ ಅಂತ ಹೇಳಿದರೆ ನಾವು ಮಾತಾಡೋದು ಕಮ್ಮಿ ಮಾಡ್ತೇವೆ. ಎಷ್ಟು ಕಷ್ಟ ಇದೆ ಮಾತಾಡೋದಕ್ಕೆ, ನಾವು ಎಷ್ಟು ವೇಸ್ಟ್ ಮಾಡ್ತೇವೆ ಅಂತ. ಒಂದು ಮಾತು ಹೊರಡುವ ಮುಂಚೆ ಅದು ನಾಭಿಯಿಂದ ಗಾಳಿ ಹೊರಕ್ಕೆ ಬರಬೇಕು ಮೇಲೆ.
ಆ ನಾಭಿ ಹೊರಗೆ ಬಂದು ಸಪ್ರೇರಯತಿ ಮಾರುತಂ, ಮನಸ್ಸು ನಾಭಿಗೆ ಆದೇಶ ಕೊಡುತ್ತೆ ಈ ಮಾತು ಹೊರಡಬೇಕಾಗಿದೆ ಅಂತ. ಅದಕ್ಕೋಸ್ಕರ ಗಾಳಿ ಹೊರಗೆ ಬರುತ್ತೆ ಮೇಲೆ. ಗಂಟಲಿನ ಧ್ವನಿಗೆ ಬಟ್ಟಿಗೆ ಬಂದಾಗ ಮನಸ್ಸು ಏನೇನು ಭಾವಗಳನ್ನು ಹೊಂದಿತ್ತೋ ಆ ಎಲ್ಲ ಭಾವಗಳನ್ನು ಶಬ್ದದ ಕಡೆಗೆ ತರ್ಜುಮೆ ಮಾಡುತ್ತೆ. ಶಬ್ದವನ್ನು ಏನೇನು ಹಾಕಬೇಕು ಅಂತ ನಮಗೆ ಯಾವ ಭಾಷೆ ಗೊತ್ತಿದೆಯೋ ಆ ಭಾಷೆಯ ಶಬ್ದಗಳನ್ನೆಲ್ಲ ಚೂಸ್ ಮಾಡುತ್ತೆ. ಅವನಿಗೆ ಸರಿಯಾದ ಭಾವಕ್ಕೆ ಸರಿಯಾದ ಶಬ್ದವನ್ನು ಚೂಸ್ ಮಾಡಲಿಕ್ಕೆ ಗೊತ್ತಾದರೆ ಅದಕ್ಕೆ ಶಬ್ದಗಳೆಲ್ಲ ರೆಡಿಯಾಗುತ್ತೆ. ಈ ಗಾಳಿ ಅಷ್ಟೊತ್ತಿಗೆ ಧ್ವನಿಪೆಟ್ಟಿಗೆ ಹತ್ರ ಬಂದಿರುತ್ತೆ. ಆ ಧ್ವನಿಪೆಟ್ಟಿಗೆಯಿಂದ ಆ ಮಾರುತಕ್ಕೆ ಬೇಕಾದ ಶಬ್ದಗಳನ್ನು ಏನೇನು ಹಾಕಬೇಕು ಅಂತ ಸಂಯೋಗ ಆಗಿ ಮನಸ್ಸು ಅಲ್ಲಿಂದ ಆ ಧ್ವನಿಪೆಟ್ಟಿಗೆಯನ್ನು ಯಾವ ಭಾಗದಲ್ಲಿ ಹೊರಡಬೇಕು ಅಂತ ಸಂದೇಶ ಕೊಡುತ್ತೆ. ಹಾಗೆ ಸಂದೇಶ ಕೊಟ್ಟಾಗ ನಾಲಿಗೆಯಿಂದ ಆ ಶಬ್ದ ಹೊರಡುವಾಗ ನಾಲಿಗೆ ಎಲ್ಲೆಲ್ಲಿಗೆ ತಾಗಬೇಕು ಅಂತ ಆ ನರಮಂಡಲದಿಂದಾಗಿ ಸಂಜ್ಞೆ ಬರುತ್ತೆ. ಯೋಚನೆ ಮಾಡಿ, ಕ ಗಂಟಲಿನಿಂದ ಹೇಳ್ತೇವೆ, ಚ ಹಲ್ಲಿನ ಮೇಲ್ಭಾಗಕ್ಕೆ ತಾಗಿಸಿ ಹೇಳ್ತೇವೆ, ಟ ನಾಲಿಗೆಯನ್ನು ಮಡಚಿ ಹೇಳ್ತೇವೆ, ತ ಹಲ್ಲಿನ ತುದಿಗೆ ತಾಗಿಸಿ ಹೇಳ್ತೇವೆ, ಪ ತುಟಿ ಮುಚ್ಚಿ ಹೇಳ್ತೇವೆ. ಇಷ್ಟೂ ಬೇರೆ ಬೇರೆ ಅಕ್ಷರಗಳು ಜೋಡಿಸುವಾಗ ಎಲ್ಲೆಲ್ಲಿ ನಾಲಿಗೆ ಓಡಾಡಿ ಬರುತ್ತೆ ಯೋಚನೆ ಮಾಡಿ. ನಾವು ಹೇಳುವ ಒಂದು ವಾಕ್ಯದಲ್ಲಿ ಇಡೀ ನಾಲಿಗೆ ಎಷ್ಟೆಷ್ಟು ಶಬ್ದಗಳನ್ನು ಎಲ್ಲೆಲ್ಲಿಗೆ ತಾಗಿಸಿಕೊಂಡು ನಿಮಿಷ ಮಾತ್ರದಲ್ಲಿ ಎದುರುಗಡೆ ಪ್ರಶ್ನೆ ಕೇಳಿದವನಿಗೆ ನಿಮಿಷ ಮಾತ್ರದಲ್ಲಲ್ಲ ಕ್ಷಣ ಮಾತ್ರದಲ್ಲಿ ಉತ್ತರ ಕೊಡ್ತೇವೆ. ಅಂದರೆ ಎಷ್ಟು ವೇಗವಾಗಿ ಮನಸ್ಸು ಕೆಳಗಿನಿಂದ ಹೊರಟ ನಾಭಿಯಿಂದ ಹೊರಟ ಗಾಳಿ ಧ್ವನಿಪೆಟ್ಟಿಗೆ ಮೇಲೆ ಸವಾರಿ ಮಾಡ್ತಾ ಆ ನಾಲಿಗೆ ಯಾವ ಭಾಗಕ್ಕೆ ತಾಗಬೇಕು ಅಂತ ಮನಸ್ಸಿನ ಸಂದೇಶವನ್ನು ಸ್ವೀಕರಿಸಿ ಆ ಶಬ್ದವನ್ನು ನಾಲಿಗೆಯ ಜೊತೆಗೆ ಜೋಡಿಸಿ ಅದೇ ಧ್ವನಿಯನ್ನು ನಾಲಿಗೆಯಿಂದ ಹೊರಗೆ ಬರುವ ಹಾಗೆ ಮಾಡಿ ನಿಮ್ಮ ಕಿವಿಯ ತನಕ ಮುಟ್ಟಿಸತ್ತಲ್ವ. ಇದು ಯಾವ ಶಕ್ತಿ ಅಲ್ವಾ? ಅದಕ್ಕೋಸ್ಕರ ಆದರೂ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕಲ್ವ. ನಾವು ಮಾತಾಡ್ತೇವೆ ದೇವರಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಆದರೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನುವ ಮಾತು ಬಂದದ್ದು ಎಲ್ಲಿಂದ, ಅದು ಹೇಗೆ ಹುಟ್ಟಿತು? ಅಷ್ಟನ್ನು ಯೋಚನೆ ಮಾಡಿದರೆ ವಿಜ್ಞಾನದಲ್ಲಿ ಏನೇನೋ ಹೇಳಬಹುದು. ಇಲ್ಲ ಅಲ್ಲೊಂದು ನರ್ವ್ ಸಿಸ್ಟಮ್ ಇದೆ, ಅದರಲ್ಲಿ ಒಂದು ಯಂತ್ರ ಇದೆ, ಅದು ನಿಮಗೆ ಈ ರೀತಿಯಾಗಿ ಒಂದು ದ್ರವವನ್ನು ಬಿಡುತ್ತೆ. ಆ ದ್ರವದ ಮೂಲಕ ಇನ್ನೊಂದು ನರಮಂಡಲದ ನರಕ್ಕೆ ಸ್ಪರ್ಶ ಆದಾಗ ಅದಕ್ಕೆ ಶಬ್ದ ಹೊರಡಬೇಕು ಅಂತ ಗೊತ್ತಾಗುತ್ತೆ. ಎಲ್ಲ ಸರಿ. ಹೇಗೆ ಗೊತ್ತಾಯಿತು? ಈ ನರ್ವ್ ಸಿಸ್ಟಮ್ ಹೀಗೆ ಇರಬೇಕು ಅಂತ ವ್ಯವಸ್ಥೆ ಮಾಡಿದವನು ಯಾರು? ನಾವು ತಿಂದ ಆಹಾರದಲ್ಲಿ ಇಷ್ಟು ಸಕ್ಕರೆ ಅಂಶ ಇರಬೇಕು, ಇಷ್ಟು ಬೇಡ ಅಂತ ಮೂತ್ರ ಪಿಂಡದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಬೇಕಾದಷ್ಟು ಕೆಲಸ ಆಗ್ತಾ ಇರುತ್ತೆ. ಅದು ಹದ್ದು ತಪ್ಪಿದಾಗ ನಮಗೆ ಡಯಾಬಿಟಿಸ್ ಅಂತ ನಾವು ಹೇಳ್ತೇವೆ. ಅಲ್ಲಿಯ ತನಕ ಆ ಮೂತ್ರಕೋಶ ಹಾಳಾಗದ ಹಾಗೆ ಇಂತಿಂಥ ಪದಾರ್ಥ ಹೊರಗೆ ಹೋಗಬೇಕು, ಇಂತಿಂಥ ಪದಾರ್ಥ ಒಳಗಿರಬೇಕು ಅಂತ ವ್ಯವಸ್ಥೆ ಮಾಡಿದ ಇಂಜಿನಿಯರ್ ಯಾರು? ಆ ಯಂತ್ರವನ್ನು ಹಾಗೆ ಜೋಡಿಸಿದವನು ಯಾರು? ಹೃದಯದಲ್ಲಿ ಇಷ್ಟು ತಿಂದ ಆಹಾರದಲ್ಲಿ ರಕ್ತವಾಗಿ ಸೇರಿದ ಮೇಲೆ ಅದು ಎಲ್ಲ ರಕ್ತಮಂಡಲದಿಂದ ನಾಳಗಳಿಂದ ಬಂದಂಥದ್ದನ್ನು ಸ್ವೀಕರಿಸುವಾಗ ರಕ್ತನಾಳದಲ್ಲಿ ಎಂಥ ಪೌಷ್ಟಿಕಾಂಶವನ್ನು ಕಳಿಸಬೇಕು, ಎಂಥ ಪೌಷ್ಟಿಕಾಂಶವನ್ನು ವಾಪಸ್ಸು ತೆಗೆದುಕೊಳ್ಬೇಕು, ಅದರಲ್ಲಿ ಗಾಳಿಯ ಮುಖವಾಗಿ ಇಂಗಾದ ಡೈಆಕ್ಸೈಡ್ ಇಲ್ಲಿ ಹೃದಯದ ಮೂಲಕ ಹೊರಗೆ ಯಾವುದನ್ನು ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಇದೆಲ್ಲ ಯೋಚನೆ ಎಲ್ಲಿಂದ ಬಂತು? ಹೇಗೆ ಬಂತು? ವಸ್ತುವನ್ನು ನೋಡಿದೆವು, ನಾನು ನೋಡಿದೆ. ಅಲ್ಲ, ನಾನು ನೋಡಿದೆ ಅಂತ ಹೇಳ್ತೀವಲ್ವ, ಆ ಕಣ್ಣಿನ ವ್ಯವಸ್ಥೆ ಎಲ್ಲಿಂದ ಬಂತು? ನಾವು ಕತ್ತಲೆ ಆದಾಗ ಕಣ್ಣು ತನ್ನಿಂದ ತಾನೇ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ, ತುಂಬ ಬೆಳಕಾದಾಗ ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ ಆಗುತ್ತೆ. ಈಗ ನಾವು ಈ ಸೋಡಿಯಂ ಲೈಟ್ ಕೆಳಗೆ ಬಂದು ಕತ್ತಲೆಯಲ್ಲಿ ಬಂದರೆ ಬಿದ್ದೇ ಬಿಡಬೇಕಷ್ಟೇ, ನಮ್ಗೆ ಟಾರ್ಚ್ ಇಲ್ಲದೆ ಬದುಕುವುದಿಲ್ಲ. ಆದರೆ ಹಳ್ಳಿಯಲ್ಲಿ ನೀವು ಕತ್ತಲೆ ಮಧ್ಯರಾತ್ರಿ ಅಮಾವಾಸ್ಯೆ ದಿವಸವೂ ಕೂಡ ಟಾರ್ಚ್ ಇಲ್ಲದೆ ಓಡಾಡ್ತಾರೆ ಅವರು. ಯಾಕೆಂದರೆ ಅವರಿಗೆ ಆ ದಾರಿಯ ಪರಿಚಯ ಇರುತ್ತೆ, ಕಣ್ಣು ಸರಿಯಾಗಿ ಆ ವಸ್ತುವನ್ನು ಗ್ರಹಿಸುವ ಶಕ್ತಿ ಅವರಿಗಿರುತ್ತೆ. ಅಂದರೆ ಕಣ್ಣಿಗೆ ಸಹಜವಾದ ಗುಣ ಇದೆ. ವಸ್ತುತಃ ನೋಡಿದೆವು ಅಂತ ಹೇಳುವಾಗಲೂ ವಸ್ತು ಸೃಷ್ಟಿ ಮಾಡಿದವರು ನಾವಲ್ಲ, ವಸ್ತುವಿಗೆ ಆಕಾರ ಕೊಟ್ಟವರು ನಾವಲ್ಲ, ಅದಕ್ಕೆ ಬಣ್ಣ ಇಟ್ಟವರು ನಾವಲ್ಲ, ಅದರ ಮೇಲೆ ಬೆಳಕು ಚೆಲ್ಲಿದವರು ನಾವಲ್ಲ. ಕಣ್ಣು ತೆರೆದಾಗ ಕಂಡಿತು ಏನೋ ಒಂದು ವಸ್ತು ಅಂತ ಗೊತ್ತಾಯಿತು. ಗೊತ್ತಾಗುವಾಗಲೂ ಮೊದಲೇ ಗೊತ್ತಿರುವ ವಸ್ತು ಆದರೆ ತಕ್ಷಣ ಚೆಕ್ ಮಾಡುತ್ತೆ. ಹಿಂದೆ ಆದ ಫೈಲ್ಗಳಲ್ಲಿ ಚಿತ್ತಕೋಶದಲ್ಲಿ ಇದು ಹಿಂದೆ ನೋಡಿದ್ದು ಅಂತ ಆದರೆ ನೋಡಿದ್ದು ಅಂತ ನೆನಪಿಸುತ್ತೆ. ಇಲ್ಲ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನೆನಪಿಟ್ಕೊಳ್ಬೇಕು ಅಂತ ಫೈಲನ್ನು ರೆಡಿ ಮಾಡಿ ಅಲ್ಲಿ ಹೋಗಿ ಜೋಡಿಸುತ್ತೆ. ನಾವು ಇವತ್ತು ಕಂಪ್ಯೂಟ್ರಲ್ಲಿ ಏನೇನು ಪದಗಳನ್ನು ಬಳಸ್ತೇವೆ, ನೀವು ಅದನ್ನು ನಿಮ್ಮ ಮನಸ್ಸಿನ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ನೋಡಿದರೆ ಅಷ್ಟೂ ಕೂಡ ಕೋಟಿಪಟ್ಟು ವೇಗದಲ್ಲಿ, ಕೋಟಿಪಟ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮನಸ್ಸು ಕೆಲಸ ಮಾಡುತ್ತೆ. ಆದರೆ ನಾವು ಅಷ್ಟರಲ್ಲಿ ಬಳಸಿಕೊಳ್ಳುವುದು ಬಿಲಿಯನ್ ಗಟ್ಟಲೆಯಲ್ಲಿ ಒಂದು ಅಂಶವೂ ಇಲ್ಲ. ಇದನ್ನೆಲ್ಲ ವ್ಯವಸ್ಥೆ ಯಾರು ಮಾಡಿದ್ದು? ಇದನ್ನೆಲ್ಲ ಎಲ್ಲಿಂದ ನಾವು ಆಲೋಚನೆ ಮಾಡಿದರೆ ಅರ್ಥ ಆಗಲಿಕ್ಕೆ ಎಲ್ಲಿಂದ ಉತ್ತರಗಳು ಸಿಗುತ್ತೆ ಅಂದರೆ ಅದು ಅನಿವಾರ್ಯವಾಗಿ ದೊಡ್ಡವರ ಮಾತಿಗೆ ಶರಣಾಗಬೇಕು ನಾವು. ಅದಕ್ಕೋಸ್ಕರ ಅವರು ಹೇಳಿದರು, ದೇವರಿಗೆ ಭಗವದ್ ಆರಾಧನಂ ಅಂತ ಮಾಡಬೇಕಾದ ಉದ್ದೇಶ ಏನು ಅಂದರೆ ನಮ್ಮ ಜೀವನವೇ ಸಾಕ್ಷಿ. ನಾವು ಹೀಗಿದ್ದೇವೆ ಅನ್ನೋದರಿಂದಲೇ ದೇವರಿದ್ದಾನೆ ಅನ್ನೋದನ್ನು ಊಹಿಸ್ಲಿಕ್ಕಾಗುತ್ತೆ. ಒಂದೇ ಒಂದು ಮಾತು ಇದನ್ನು ಭಾಗವತ ಬಹಳ ಚೆನ್ನಾಗಿ ಹೇಳಿತು. ಆಚಾರ್ಯರು ಅದನ್ನು ಬೇರೆ ಕಡೆ ಹೇಳಿದ್ದಾರೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಗರ್ಭ ಒಂದು ಸಾಕು ದೇವರಿದ್ದಾನೆ ಅನ್ನೋದಕ್ಕೆ ಪ್ರೂವ್ ಮಾಡಲಿಕ್ಕೆ. ಒಂದು ಸ್ಪೂನ್ ರೇತಸ್ಸು ಒಂದು ಹೆಣ್ಣಿನ ಶರೀರದೊಳಗೆ ಹೋಗಿ ಅದೊಂದು 15 ದಿವಸಕ್ಕಾಗುವಾಗ ಒಂದು ಚೂರು ಗಂಜಿಯ ಥರ ಆಗಿ, ಆಮೇಲೆ ಒಂದು 25 ದಿವಸ 30 ದಿವಸ ಆಗುವಾಗ ಒಂದು ಸಣ್ಣ ಪಿಂಡವಾಗಿ, ಆಮೇಲೆ ಒಂದು 30 ದಿವಸ ಮತ್ತೆ ಕಳೆದಾಗದೊಂದು ಮಾಂಸಪಿಂಡವಾಗಿ,
ಮತ್ತೆ 3 ತಿಂಗಳಾಗುವಾಗ ನಿಧಾನಕ್ಕೆ ಅದಕ್ಕೊಂದು ತಲೆ, ಅದಕ್ಕೊಂದು ಕೈ, ಅದಕ್ಕೊಂದು ಕಾಲು, ನಿಧಾನಕ್ಕೆ 5 ತಿಂಗಳಾದ ಮೇಲೆ ಅದಕ್ಕೊಂದು ಒಳ್ಳೆಯ ಮನಸ್ಸಿನ ಪ್ರವೇಶ, ರುದ್ರದೇವರ ಪ್ರವೇಶ ಆಗಿ ಮನಸ್ಸು ಹುಟ್ಟುತ್ತೆ, ಬೆರಳುಗಳು ಎಲ್ಲ ಹುಟ್ಟಲಿಕ್ಕೆ ಶುರುವಾಗುತ್ತೆ. ಅದರ ತುದಿಯಲ್ಲಿ 6-7 ತಿಂಗಳಾಗುವಾಗ ಉಗುರುಗಳು ಶುರುವಾಗುತ್ತೆ, ಹೃದಯ ಬಡಿತ ಶುರುವಾಗಿರುತ್ತೆ 5 ತಿಂಗಳಲ್ಲಿ. ಅಂದರೆ ಹೀಗೆ ಒಂದೊಂದೇ ಪ್ರೊಸೀಜರ್ ಬೆಳೆಯುತ್ತಲ್ವ. ತಾಯಿ ಯೋಚನೆ ಮಾಡ್ತಾ ಒಳಗಿನಿಂದ ಕೆತ್ತುತ್ತಾ ಇದ್ದಾಳ ಮಗುವನ್ನು. ನಾನು ತಂದೆ, ಏನು ಹಾರಾಡ್ತೇವೆ, ನಾವೇನು ಮಾಡಲಿಲ್ಲ. ನಾನು ತಾಯಿ, ತಂದೆಗಿಂತ ತಾಯಿ ತುಂಬ ದೊಡ್ಡವಳು. 9 ತಿಂಗಳು ಆ ಭಾರವನ್ನು ಹೊತ್ತು ತನ್ನ ಪ್ರತಿ ಕ್ಷಣದಲ್ಲೂ ಅದನ್ನು ಆರೈಕೆ ಮಾಡಿದ್ದಾಳೆ ಆಹಾರದ ಮೂಲಕ. ಆದರೆ ಒಳಗಿನಿಂದ ಗಂಡನ ಮೂಗು ಬೇಕು, ಅಜ್ಜನ ಕಣ್ಣು ಬೇಕು, ಮುತ್ತಜ್ಜನ ಸಂಗೀತದ ಪ್ರಜ್ಞೆ ಬರಬೇಕು. ಇದು ಯಾವುದೋ ಅವಳ ಕೈಯಲ್ಲಿಲ್ಲ. ವಿಷ್ಣುರ್ಯೋನಿಂ ಕಲ್ಪಯತು ತ್ವಷ್ಟ ರೂಪಾಣಿ ಪಿಂಶತು ಆಸಿಂಚತು ಪ್ರಜಾಪತಿ ಧಾತಾ ಗರ್ಭಂ ದಧಾತುತೆ. 9 ತಿಂಗಳು ಹೀಗೆಲ್ಲ ಆಯ್ತಲ್ವ. ಬದುಕಿದ್ದ ಆಶ್ಚರ್ಯ ಮಗು. 9 ತಿಂಗಳು. ನಮ್ಮನ್ನು ಒಂದು ಕತ್ತಲೆಯ ಕೋಣೆಯಲ್ಲಿ ಕಾಲಾಪಾನಿ ಅಂತ ಶಿಕ್ಷೆ ಇತ್ತಲ್ವ ಆಗ, ಅದನ್ನೆಲ್ಲ ಯಾಕೆ ಕೊಡ್ತಾ ಇದ್ದದ್ದು ಅಂತ ನೀವು ಯೋಚನೆ ಮಾಡಿದರೆ ಭಯ ಆಗುತ್ತೆ. ಒಬ್ಬ ಮನುಷ್ಯನನ್ನು 10 ದಿವಸ 5 ದಿವಸ ಸಾಕು, ಹೊರಗಿನ ಬೆಳಕಿಲ್ಲದೆ, ಹೊರಗಿನ ವ್ಯಕ್ತಿಗಳ ಸಂಪರ್ಕ ಇಲ್ಲದೆ, ಯಾರೊಟ್ಟಿಗೂ ಮಾತಾಡದೆ. ಅವಳು ಹೇಗಿತ್ತು ಅಂದರೆ, ಕೆಳಗಿನ ಅಂತಸ್ತಿನಲ್ಲಿ ನಾವು ಮಲಗಿದರೆ ಎಷ್ಟು ಜಾಗದ ಕೋಣೆ ಇರುತ್ತೋ ಅಷ್ಟೇ ಕೋಣೆ, ತಲೆ ಎತ್ತಲಿಕ್ಕೆ ಆಗೋದಿಲ್ಲ. ಅಷ್ಟಕ್ಕೆ ಕೊಂಡು ಹೋಗಿ ತಳ್ಳುತ್ತಾರೆ. ಎತ್ತಿದರೆ ತಲೆ ಹೀಗೆ ಎತ್ಬೋದು ಅಷ್ಟೇ, ಮಲಗಿದ ಜಾಗದಿಂದ ತಲೆ ಎತ್ತಲಿಕ್ಕೆ ಆಗುವಷ್ಟೇ ಜಾಗ. ಅದರ ಕೆಳಗೆ ಅವರನ್ನು ತಳ್ಳಿಬಿಡ್ತಾರೆ. ಆಹಾರವನ್ನು ರಾತ್ರಿಯ ಹೊತ್ತಿಗೆ ಒಂದು ಹೀಗೆ ಗೇಟ್ ತೆಗೆದು ತಳ್ಳುತ್ತಾರೆ. ಮತ್ತೆ ಬಂದು ಬೆಳಕೇ ನೋಡುವುದಿಲ್ಲ ಅವರು. ಹಾಗೆ ಬೆಳಕು ನೋಡದೆ ಮನುಷ್ಯ ಒಂದು 10 ದಿವಸದ ಮೇಲೆ ಹೊರಗೆ ಬಿಟ್ಟರೆ ಅವನು ಯಾವ ಉತ್ಸಾಹದಿಂದ ದೇಶ ರಕ್ಷಣೆಗೋಸ್ಕರ ಅಂತ ಹೋರಾಡ್ತಾ ಇದ್ದ, ಆ ಎಲ್ಲ ಉತ್ಸಾಹ ಹೊರಟು ಹೋಗಿ ಅವನಿಗೇನು ಮಾಡಬೇಕು ಅಂತ ಗೊತ್ತಾಗದೆ ಮಾನಸಿಕ ವಿಕಲಾಂಗನಾಗಿ ಹೊರಗೆ ಬರ್ತಿದ್ದ. ಆದರೆ ನಮ್ಮ ದೇಶದ ಜನ ಅಷ್ಟು ಪಕ್ಕ ವಿಕಲಾಂಗರಾಗ್ತಿರಲಿಲ್ಲ. ಯಾಕೆಂದರೆ ಅವರ ಹತ್ರ ಧಮನಿಗಳಲ್ಲಿ ಭಗವದ್ಗೀತೆ ಇತ್ತು. ನೀವು ನೋಡಿ, ಯಾವುದೇ ದೇಶಭಕ್ತರ ಜೀವನದಲ್ಲಿ ಭಗವದ್ಗೀತೆಯ ಪ್ರವೇಶ ಇಲ್ಲದೆ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿದದ್ದೇ ಇಲ್ಲ. ನೀವು ಯಾರನ್ನು ಬೇಕಾದರೂ ನೋಡಿ, ಪ್ರತಿಯೊಬ್ಬರ ಜೀವನದಲ್ಲೂ ಗೀತೆಯ ಕೆಲಸ ಪ್ರತಿ ಕ್ಷಣ ಮಾಡಿದೆ ಅವರಿಗೆ. ಆದರೆ ಅಷ್ಟು ನೊಂದು ಮೇಲೂ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಅವರಿಗೆ ಗುರುಗಳು, ಅವರ ಸಹಚರರು ಎಲ್ಲ ಸೇರಿಕೊಂಡು ಮತ್ತೆ ರೀಕವರ್ ಆಗ್ತಿದ್ರು. ಆದರೆ ವಿದೇಶದಲ್ಲಿ ಈ ಭರ ಇರಲಿಲ್ಲ ಅಂದರೆ ಅವ್ರು ಮಾಡ್ತಾ ಇದ್ದ ಶಿಕ್ಷೆಯನ್ನು ನಮ್ಮ ಜನಗಳಿಗೆ ಕೊಟ್ಟು ಅರ್ಧ ಸಕ್ಸಸ್ ಆಗ್ತಿದ್ರು, ಅರ್ಧ ಸೋಲ್ತಿದ್ರು. ಮಗು ಈಗ ನಮ್ಮ ಸ್ಥಿತಿ ಅಕಸ್ಮಾತು 10 ದಿವಸ ಎಲ್ಲೂ, ಈಗ ಬಿಗ್ ಬಾಸಿಗೆ ಹೋಗಿ ಬಂದವರೇ ಎಲ್ಲ ತರಲೆಗಳಾಗಿರ್ತಾರೆ, ತಲೆ ಕೆಟ್ಟೋಗಿರುತ್ತೆ ಅವರಿಗೆ. ದುಡ್ಡು ಸಿಗುತ್ತೆ ಅನ್ನೋ ಆಸೆ ಬಿಟ್ಟರೆ ಯಾವ ರೀತಿಯಿಂದಲೂ ಅವರಿಗೆ ಮಾನಸಿಕವಾಗಿ ವೃದ್ಧಿ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಜನರ ಜೊತೆಗೆ ಏನೋ ನಾವು ತುಂಬ ಸಂಪರ್ಕದಲ್ಲಿದ್ದೇವೇನೋ ಭ್ರಮೆಯಲ್ಲಿರ್ತಾರಷ್ಟೇ. ಆದರೆ ನಿಜವಾಗಿ ಒಬ್ಬ ಮನುಷ್ಯನನ್ನು ಇವತ್ತು ಬೆಳಕಿನ ಸಂಪರ್ಕ ಇಲ್ಲದ, ಹೊರಗಿನ ಸುದ್ದಿ ಮಾಧ್ಯಮದ ಸಂಪರ್ಕ ಇಲ್ಲದ ಕತ್ತಲೆಯ ಕೋಣೆಯಲ್ಲಿ ಹಾಕಿದರೆ 10 ದಿವಸ ಆದಮೇಲೆ ಮತ್ತೆ ಸರಿ ಮಾಡಲಿಕ್ಕಾಗದ ಸ್ಥಿತಿಯಲ್ಲಿ ಹುಚ್ಚನನ್ನಾಗಿ ನಾವು ತರಬೇಕಾಗುತ್ತೆ. ಆದರೆ ಈ ಮಗು 9 ತಿಂಗಳು ತಲೆ ಕೆಳಗಾಗಿ ಕಣ್ಣು ಬಿಡಲಿಕ್ಕಾಗದೆ ಆ ಕತ್ತಲೆಯ ಕೋಣೆಯಲ್ಲಿ ಕೀವು ಮಾಂಸಗಳ ಮಧ್ಯೆ ಅತ್ಯಂತ ಮೆತ್ತನೆಯ ಚರ್ಮವನ್ನಿಟ್ಟುಕೊಂಡು ಸಾವಿರಾರು ಲಕ್ಷಗಟ್ಟಲೆ ಕೀಟಾಣುಗಳಿಂದ ಕಡಿಸಿಕೊಂಡು ಕೈ ಕಾಲೆಲ್ಲ ಮಡಚಿಕೊಂಡು ಏನು ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕಾಗದೆ, ತಾಯಿ ಖಾರ ತಿಂದರೆ ಖಾರ, ಬಿಸಿ ತಿಂದರೆ ಬಿಸಿ, ಎಡಮಗ್ಗಲು ಮಲಗಿದರೆ ಎಡಮಗ್ಗಲು, ಬಲಮಗ್ಗಲು ಮಲಗಿದರೆ ಬಲಮಗ್ಗಲು, ಯಾವ ರೀತಿ ಬದುಕ್ತಾಳೋ ಆ ರೀತಿ ಬದುಕಿಕೊಂಡು 9 ತಿಂಗಳು ಸಹಿಸಿಕೊಂಡು ಹೊರಗೆ ಬರುತ್ತಲ್ವ. ಬೇರೆ ಈಗದ ಸ್ಥಿತಿ, ನಾವು ಈಗ ಎಲ್ಲೋ ಒಂದು ಕತ್ತಲೆ ಕೊಂಡು ಹೊರಗೆ ಬಂದರೆ ಬದುಕುದೇ ಬೇಡ ಅಂತ ಅನಿಸಿ ಪ್ರಾಣ ಬಿಡಬೇಕಾಗ್ತಿತ್ತು. ಆದರೆ ಮಗು ಹೊರಕ್ಕೆ ಬಂದ ತಕ್ಷಣವೇ ನಗುತ್ತಾ ಹೊಸ ಪ್ರಪಂಚವನ್ನು ಕಣ್ಣು ಬಿಟ್ಟು ಕಿಲಕಿಲ ಅಂತ ನಗುತ್ತಲ್ವ. ಮೊದಲೊಮ್ಮೆ ಅಳುತ್ತೆ ಸಂಪರ್ಕ ತಪ್ಪಿದಾಗ, ಅಳದೇ ಇದ್ರೆ ಉಳಿದವರು ಅಳ್ತಾರೆ. ಒಮ್ಮೆ ಹತ್ತ ಮೇಲೆ ಸ್ವಲ್ಪ ಸಮಾಧಾನ ಆಗಿ ಮತ್ತೆ ಹೊಸ ಜಗತ್ತನ್ನು ಪ್ರತಿಯೊಬ್ಬರನ್ನೂ ನನ್ನ ವಸ್ತು ಅಂತ ನೋಡುತ್ತೆ. ಆಮೇಲೆ ದೊಡ್ಡವರು ಸ್ವಲ್ಪ ಬುದ್ಧಿ ಹಾಳು ಮಾಡ್ತಾರೆ, ಇವರು ನನ್ನವರಲ್ಲ ಅಂತ. ಅಲ್ಲಿ ತನಕ ಅದಕ್ಕೆ ಜನ್ಮನ ಜಾಯತೆ ಶೂದ್ರ ಅಂದರೆ ಏನು ಗೊತ್ತಾ? ನಿಜವಾದ ಮಾನವ ಅಂತ. ಮಾನವ ಅಂದರೆ ಜಗತ್ತಿನಲ್ಲಿ ಎಲ್ಲಿ ಒಳ್ಳೆಯದಿದ್ರೂ ಎಲ್ಲವನ್ನೂ ನಗತಾ ಪ್ರೀತಿಯಿಂದ ಸ್ವೀಕರಿಸುವುದು. ಒಂದು ಮಗು ಹುಟ್ಟುವಾಗ ಹಾಗಿರುತ್ತೆ. ನಾವು ಮೊದಲು ಶೂದ್ರರಾಗಬೇಕು ಅಂತ ಶಾಸ್ತ್ರ ಹೇಳೋದು, ಗೀತೆ ಹೇಳೋದು ಅದನ್ನೇ. ಏನು ಅಂದರೆ ಶೂದ್ರರಾಗುವುದು ಅಂದರೆ ಶುಚಾದ್ರವತಿ, ಇನ್ನೊಬ್ಬನ ಕಷ್ಟಕ್ಕೆ ಕರಗುವ ಮನಸ್ಸು, ಅದು ಮಾನವೀಯತೆ. ಅದಿಲ್ಲದೆ ನೀವೆಷ್ಟೇ ದೊಡ್ಡ ಜ್ಞಾನಿಯಾದರೂ ಪರವಾಗಿಲ್ಲ, ಉಪಯೋಗ ಇಲ್ಲ. ನೀವೆಷ್ಟೇ ದೊಡ್ಡ ದೇಶ ರಕ್ಷಕ ಆದರೂ ಉಪಯೋಗ ಇಲ್ಲ. ನೀವೆಷ್ಟೇ ದೊಡ್ಡ ವ್ಯಾಪಾರಸ್ಥ ಆದರೂ ಉಪಯೋಗ ಇಲ್ಲ. ಯಾಕಂದರೆ ಅದರ ಮೂರು ಮೇಲೆದ್ದಿದೆಯಲ್ವಾ, ಅದು ಇದರ ಆಧಾರದಲ್ಲಿದೆ. ಈ ಫೌಂಡೇಶನ್ ಇಲ್ಲದೇ ಇದ್ದರೆ ಪಾದೋಸ್ಯ ವಿಶ್ವಾಭೂತಾನಿ, ಗೀತೆಯಲ್ಲಿ ಇದು ಪುರುಷ ಸೂಕ್ತದಲ್ಲಿ ಹೇಳುವಾಗ ಜಗತ್ತಿನ ವರ್ಣನೆಯನ್ನು ಮಾಡ್ತಾ ಪ್ರಪಂಚದಲ್ಲಿ 3 ಪಾದ ಅಲ್ಲಿ,
ಇಡೀ ಜಗತ್ತು ಅನ್ನೋದು ಒಂದು ಪಾದದಲ್ಲಿ ಇಲ್ಲಿದೆ ಅಂತ ಹೇಳುವಾಗ ಬ್ರಾಹ್ಮಣೋಸ್ಯ ಮುಖಂ ಆಸೀತ್ ಬಾಹೂ ರಾಜನ್ಯಕೃತಃ ಊರೂತದಸ್ಯ ಯದ್ವೈಶ್ಯ, ಆಮೇಲೆ ಪದ್ಭ್ಯಾಂ ಶೂದ್ರ ಅಜಾಯತ. ಈ ಮೇಲಿದ್ದು ನಿಲ್ಲಬೇಕು ಅಂದರೆ ಕೆಳಗೆ ಪಾದದಲ್ಲಿ ಶೂದ್ರ ಇರಬೇಕು. ಶೂದ್ರ ಅಂದರೆ ಮಾನವೀಯತೆ ಅನ್ನುವ ಧರ್ಮ ಇಲ್ಲದೆ ನಿಮ್ಮ ವೈಶ್ಯ ಅನ್ನುವ ವ್ಯಾಪಾರ ಇರಲಿಕ್ಕೆ ಸಾಧ್ಯ ಇಲ್ಲ, ಕ್ಷತ್ರಿಯ ಅನ್ನುವ ರಕ್ಷಣೆ ಇರಲಿಕ್ಕೆ ಸಾಧ್ಯ ಇಲ್ಲ, ಬುದ್ಧಿ ಜ್ಞಾನ ಅನ್ನುವಂತಹ ಬ್ರಾಹ್ಮಣ ಇರಲಿಕ್ಕೆ ಸಾಧ್ಯ ಇಲ್ಲ. ಅವನು ಅಕಸ್ಮಾತ್ ಸೇವಾ ಮನೋಭಾವದಿಂದ ತನ್ನ ಜ್ಞಾನವನ್ನು ಉಪಯೋಗಿಸಲಿಲ್ಲ ಅಂದರೆ ಬ್ರಾಹ್ಮಣೋ ನಚ ಬ್ರಾಹ್ಮಣ. ಇದು ವಿದುರನೂ ಹೇಳ್ತಾನೆ, ಭೀಷ್ಮಾಚಾರ್ಯರು ಹೇಳ್ತಾರೆ.